ಯೋಚನೆ ಮಾಡಿ ದೊಡ್ಡ ದೊಡ್ಡ ಸಾಮ್ರಾಜ್ಯಗಳಿಗಿಂತ ಹಳೆಯದಾದ ಶತಕೋಟ್ಯಾಧಿಪತಿಗಳ ಸಂಪತ್ತನ್ನು ಮೀರಿಸುವಂತಹ ಸಂಸ್ಥೆಗಳು ನಮ್ಮ ನಡುವೆ ಇವೆ. ಸಾವಿರಾರು ವರ್ಷಗಳಿಂದ ಅವುಗಳು ಊಹೆಗೂ ನಿಲುಕದ ಸಂಪತ್ತನ್ನು ಕೂಡಿಟ್ಟಿವೆ. ಹಾಗಾದ್ರೆ ಒಂದು ಪ್ರಶ್ನೆ, ಒಬ್ಬ ಬಿಲಿಯನೇರ್ಗಿಂತ ಶ್ರೀಮಂತ ಒಂದು ದೊಡ್ಡ ಕಾರ್ಪೊರೇಷನ್ಗಿಂತ ಹೆಚ್ಚು ಶಕ್ತಿಶಾಲಿ ಯಾವುದು? ಉತ್ತರ ಕೇಳಿದ್ರೆ ಬಹುಶಃ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ನೀವು ಕೇಳಿದ್ದು ಸರಿ. ಒಂದು ಭಾರತೀಯ ದೇವಾಲಯ. ಇಲ್ಲಿ ನಾವು ಕೇವಲ ನಂಬಿಕೆ ಅಥವಾ ಪೂಜೆ ಬಗ್ಗೆ ಮಾತಾಡ್ತಿಲ್ಲ. ಬದಲಿಗೆ ಭಕ್ತಿ ಮತ್ತು ಬಂಡವಾಳ ಹೇಗೆ ಒಂದ್ರೊಳಗೊಂದು ಬೆರೆತು ಹೋಗಿದೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದೀವಿ. ಇದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಬನ್ನಿ ತಿರುಮಲ ತಿರುಪತಿ ವೆಂಕಟೇಶ್ವರ ದೇವಸ್ಥಾನದ ಕಡೆ ನೋಡೋಣ. ಇದೊಂದು ಕೇವಲ ಪೂಜಾ ಸ್ಥಳ ಅಲ್ಲ, ಇದೊಂದು ಆಧುನಿಕ ಫಾರ್ಚ್ಯೂನ್ 500 ಕಂಪನಿ ಹಾಗೆ ನಡೆಯುವ ಒಂದು ದೈವಿಕ ಆರ್ಥಿಕ ಸಾಮ್ರಾಜ್ಯ. ಇದರ ಸಂಪೂರ್ಣ ಆಡಳಿತ ನೋಡಿಕೊಳ್ಳೋದು ತಿರುಮಲ ತಿರುಪತಿ ದೇವಸ್ಥಾನಂ ಅಂದ್ರೆ ಟಿಟಿಡಿ. ಇದೊಂದು ಸ್ವತಂತ್ರ ಟ್ರಸ್ಟ್. ಇದರ ವಾರ್ಷಿಕ ಬಜೆಟ್ ಕೇಳಿದ್ರೆ ನೀವು ದಂಗಾಗ್ತೀರಾ. ಬರೋಬ್ಬರಿ 5,000 ಕೋಟಿ ರೂಪಾಯಿಗಿಂತಲೂ ಹೆಚ್ಚು. ಇದು ತನ್ನದೇ ಆದ ಒಂದು ಆರ್ಥಿಕ ಜಗತ್ತು. ಈಗ ನೋಡಿ, ಇದನ್ನ ಡಿವೈನ್ ಪೋರ್ಟ್ಫೋಲಿಯೋ ಅಂತಾನೆ ಕರಿಬಹುದು. 11,000 ಕೆಜಿಗೂ ಹೆಚ್ಚು ಚಿನ್ನ, 7,000 ಎಕರೆಗೂ ಮೀರಿದ ಭೂಮಿ ಮತ್ತು 13,000 ಕೋಟಿ ರೂಪಾಯಿಗಿಂತ ಜಾಸ್ತಿ ಫಿಕ್ಸ್ಡ್ ಡಿಪಾಸಿಟ್ಗಳು. ಇದು ಯಾವುದೇ ದೊಡ್ಡ ಕಾರ್ಪೊರೇಟ್ ಸಂಸ್ಥೆಯ ಆಸ್ತಿ ಪಟ್ಟಿಗೂ ಒಂದು ಸವಾಲಿದ್ದ ಹಾಗೆ. ಅಷ್ಟೇ ಅಲ್ಲ, ಇಲ್ಲೊಂದು ಬುದ್ಧಿವಂತಿಕೆ ನಡೆಯಿದೆ. ಈ ಚಿನ್ನವನ್ನು ಸುಮ್ಮನೆ ಲಾಕರ್ನಲ್ಲಿ ಇಟ್ಟಿಲ್ಲ. ಹೆಚ್ಚಿನ ಚಿನ್ನವನ್ನ ಗೋಲ್ಡ್ ಮಾನಿಟೈಸೇಷನ್ ಸ್ಕೀಮ್ನಲ್ಲಿ ಹೂಡಿಕೆ ಮಾಡಿದ್ದಾರೆ. ಅಂದ್ರೆ ಒಂದೇ ಗ್ರಾಂ ಚಿನ್ನವನ್ನು ಮಾರಾಟ ಮಾಡದೆ ಅದರ ಮೇಲಿನ ಬಡ್ಡಿಯಿಂದಲೇ ಪ್ರತಿ ವರ್ಷ ಕೋಟ್ಯಾಂತರ ರೂಪಾಯಿ ಆದಾಯ ಬರುತ್ತೆ. ಅಂದ್ರೆ ಭಕ್ತಿಯಿಂದ ಬಂದ ಕಾಣಿಕೆ ಒಂದು ಚಾಣಾಕ್ಷ ಹೂಡಿಕೆಯಾಗಿ ಬದಲಾಗಿದೆ. ಸರಿ, ಚಿನ್ನ, ಠೇವಣಿ ಇದೆಲ್ಲ ಸರಿ. ಆದ್ರೆ ಈ ದೇವಸ್ಥಾನದ ಅತ್ಯಂತ ಅಚ್ಚರಿಯ ಆದಾಯದ ಮೂಲ ಯಾವುದಂತ ಗೊತ್ತಾ? ಅದು ಕೂದಲು. ಹೌದು, ಭಕ್ತರು ಭಕ್ತಿಯಿಂದ ಅರ್ಪಿಸುವ ಕೂದಲು ಒಂದು ಜಾಗತಿಕ ಬಹುಮಿಲಿಯನ್ ಡಾಲರ್ ಉದ್ಯಮವಾಗಿ ಮಾರ್ಪಟ್ಟಿದೆ. ಪ್ರತಿದಿನ 1 ಟನ್ಗಿಂತ ಹೆಚ್ಚು ಕೂದಲನ್ನು ಸಂಗ್ರಹಿಸಿ ಸ್ವಚ್ಛಗೊಳಿಸಿ ಆನ್ಲೈನ್ನಲ್ಲಿ ಹರಾಜು ಹಾಕಲಾಗುತ್ತೆ. ಈ ಕೂದಲು ಅಮೆರಿಕ, ಯುರೋಪ್ಗೆ ಹೋಗಿ ದುಬಾರಿ ವಿಗ್ಗಳಾಗಿ ಬದಲಾಗುತ್ತೆ. ನೋಡಿ, ಭಕ್ತಿಯ ಒಂದು ಸಣ್ಣ ಕಾರ್ಯ ದೇವಸ್ಥಾನಕ್ಕೆ ಎಷ್ಟೊಂದು ದೊಡ್ಡ ಆದಾಯದ ಮೂಲ ಆಗಿದೆ. ತಿರುಪತಿಯ ಈ ಆಧುನಿಕ ಆರ್ಥಿಕ ವ್ಯವಸ್ಥೆಯಿಂದ ಈಗ ಕೇರಳದ ಒಂದು ಪ್ರಾಚೀನ ರಹಸ್ಯದತ್ತ ಹೋಗೋಣ. ಪದ್ಮನಾಭಸ್ವಾಮಿ ದೇವಸ್ಥಾನ ಮತ್ತು ಅದರ ನೆಲಮನೆಯಲ್ಲಿ ಶತಮಾನಗಳಿಂದ ಅಡಗಿದ್ದ ನಿಧಿಯ ವಿಸ್ಮಯಕಾರಿ ಕಥೆಯಿದು. 2011ರಲ್ಲಿ ಸುಪ್ರೀಂ ಕೋರ್ಟ್ ಆದೇಶದ ಮೇಲೆ ಇದರ ಕೆಲವು ನೆಲಭೂಮಿಗಳನ್ನು ತೆರೆದಾಗ ಇಡೀ ಜಗತ್ತೇ ಬೆರಗಾಗಿತ್ತು. ಯಾಕಂದ್ರೆ ಅಲ್ಲಿ ಸಿಕ್ಕಿದ್ದು ಬರೀ ಸಂಪತ್ತಲ್ಲ, ಅದೊಂದು ಚಿನ್ನದ ಸಾಗರ. ಪೂರ್ತಿ ಚಿನ್ನದ ವಿಗ್ರಹಗಳು, ವಜ್ರವೈಡೂರ್ಯಗಳಿಂದ ತುಂಬಿ ತುಳುಕುತ್ತಿದ್ದ ಚೀಲಗಳು, ಸಾವಿರಾರು ಚಿನ್ನದ ಸರಗಳು. ಇದರ ಅಂದಾಜು ಮೌಲ್ಯವೇ $22 ಬಿಲಿಯನ್ ಹೆಚ್ಚು. ಆ ಎಣಿಕೆ ಇನ್ನೂ ಮುಗ್ದೇ ಇಲ್ಲ. ಆದ್ರೆ ಕಥೆಯಲ್ಲಿ ಒಂದು ದೊಡ್ಡ ಟ್ವಿಸ್ಟ್ ಇದೆ. ಬಿ ಅಂತ ಹೆಸರಿಟ್ರೋ ಒಂದು ನೆಲಮನೆಯನ್ನು ಮಾತ್ರ ಇನ್ನೂ ತೆರೆದಿಲ್ಲ. ಆ ಬಾಗಿಲನ್ನು ನಾಗರ ಹಾವುಗಳು ಕಾಯುತ್ತಿವೆ. ಅದನ್ನು ತೆರೆದ್ರೆ ದೇಶಕ್ಕೆ ಆಪತ್ತು ಅನ್ನೋ ಬಲವಾದ ನಂಬಿಕೆ ಇದೆ. ಶತಮಾನಗಳಿಂದ ಮುಚ್ಚಿರೋ ಆ ಬಾಗಿಲಿನ ಹಿಂದೆ ಇನ್ನೆಂಥ ವಿಸ್ಮಯ ಅಡಗಿದೆಯೋ ಅದು ಇವತ್ತಿಗೂ ಒಂದು ದೊಡ್ಡ ರಹಸ್ಯ. ಈ ಅಗಾಧ ಸಂಪತ್ತು ಹುಟ್ಟುಹಾಕಿದ್ದು ಬರೀ ವಿಸ್ಮಯವನ್ನಲ್ಲ, ಜೊತೆಗೆ ಒಂದು ದೊಡ್ಡ ಪ್ರಶ್ನೆಯನ್ನು ಕೂಡ. ಈ ದೈವಿಕ ನಿಧಿಯ ನಿಜವಾದ ಒಡೆಯ ಯಾರು? ದೇವ್ರ, ಭಕ್ತರ ಅಥವಾ ಸರ್ಕಾರವೇ? ಇದು ಇವತ್ತಿನ ಬಹುದೊಡ್ಡ ಕಾನೂನು ಮತ್ತು ರಾಜಕೀಯ ಚರ್ಚೆಗಳಲ್ಲಿ ಒಂದು. ಈ ಚರ್ಚೆಯ ಮಧ್ಯದಲ್ಲಿ ಒಂದು ವಿಶಿಷ್ಟವಾದ ಕಾನೂನು ಪರಿಕಲ್ಪನೆ ಇದೆ: ಡಯಟಿ ಆಸ್ ಅ ಜುರಿಸ್ಟಿಕ್ ಪರ್ಸನ್. ಅಂದ್ರೆ ಸರಳವಾಗಿ ಹೇಳೋದಾದ್ರೆ, ಕಾನೂನಿನ ದೃಷ್ಟಿಯಲ್ಲಿ ದೇವಸ್ಥಾನದ ದೇವರು ಕೂಡ ಒಬ್ಬ ವ್ಯಕ್ತಿ. ಅವರಿಗೆ ಆಸ್ತಿ ಹೊಂದುವ, ಮಾರಾಟ ಮಾಡುವ ಹಕ್ಕಿರುತ್ತೆ. ಈ ತತ್ವವೇ ದೇವಾಲಯದ ಆಸ್ತಿಯ ಮೇಲಿನ ಹಕ್ಕಿನ ವಾದಕ್ಕೆ ಅಡಿಪಾಯ. ಇದೇ ಕಾರಣಕ್ಕೆ ಹಣದ ನಿಯಂತ್ರಣದ ಬಗ್ಗೆ 2 ಬಲವಾದ ವಾದಗಳು ಹುಟ್ಟಿಕೊಂಡಿವೆ. ಒಂದು ಕಡೆ ಸರ್ಕಾರದ ಹಿಡಿತ ಇದ್ರೆ ಹಣದ ದುರುಪಯೋಗ ತಡಿಬಹುದು, ಸಮಾಜದ ಒಳಿತಿಗಾಗಿ ಬಳಸಬಹುದು ಅನ್ನೋ ವಾದ. ಇನ್ನೊಂದು ಕಡೆ ಇದು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯದ ಉಲ್ಲಂಘನೆ, ಭಕ್ತರು ಕೊಟ್ಟ ಕಾಣಿಕೆಯ ಮೂಲ ಉದ್ದೇಶಕ್ಕೆ ವಿರುದ್ಧ ಅನ್ನೋ ಪ್ರಬಲವಾದ ಪ್ರತಿವಾದ. ಈ ಜಟಿಲ ಚರ್ಚೆಗೆ ಇತ್ತೀಚೆಗೆ ಹಿಮಾಚಲ ಪ್ರದೇಶ ಹೈಕೋರ್ಟ್ ಒಂದು ಮಹತ್ವದ ತೀರ್ಪು ನೀಡಿದೆ. ನ್ಯಾಯಾಲಯ ಬಹಳ ಸ್ಪಷ್ಟವಾಗಿ ಹೇಳಿದೆ, ದೇವಸ್ಥಾನದ ಕಾಣಿಕೆಗಳು ಸರ್ಕಾರದ ಆದಾಯವಲ್ಲ. ನಂಬಿಕೆಗೆ ಸೇರಿದುದನ್ನು ಸರ್ಕಾರ ತನ್ನದಾಗಿಸಿಕೊಳ್ಳಲು ಸಾಧ್ಯವಿಲ್ಲ. ಸರ್ಕಾರ ಕೇವಲ ಧರ್ಮದರ್ಶಿ, ಮಾಲೀಕನಲ್ಲ. ಇದು ಪವಿತ್ರ ಸಂಪತ್ತು ಮತ್ತು ಸರ್ಕಾರದ ಖಜಾನೆಯ ನಡುವೆ ಒಂದು ರೀತಿ ಲಕ್ಷ್ಮಣರೇಖೆ ಎಳೆದಿದೆ.
ಹಾಗಾದ್ರೆ ಈ ನಂಬಿಕೆಯ ಸಂಪತ್ತಿನ ಭವಿಷ್ಯ ಏನು? ಸರ್ಕಾರದ ಪಾತ್ರ ಕೇವಲ ಧರ್ಮದರ್ಶಿಯಾಗಿದ್ರೆ ಈ ಸಾವಿರಾರು ಕೋಟಿಗಳನ್ನ ಹೇಗೆ ಬಳಸಬೇಕು? ಹಿಮಾಚಲ ತೀರ್ಪು ಅದಕ್ಕೂ ಒಂದು ದಾರಿ ತೋರಿಸಿದೆ. ದೇವಸ್ಥಾನದ ನಿಧಿಯನ್ನ ದೇವಸ್ಥಾನಗಳ ಸಂರಕ್ಷಣೆ, ಗುರುಕುಲಗಳ ಮೂಲಕ ವೇದಗಳ ಶಿಕ್ಷಣ, ಗೋಶಾಲೆ, ಅನ್ನದಾನ ಮತ್ತು ದೇವಸ್ಥಾನಕ್ಕೆ ಸಂಬಂಧಪಟ್ಟ ಧಾರ್ಮಿಕ ಕಾರ್ಯಗಳಿಗೆ ಮಾತ್ರ ಬಳಸಬೇಕು ಅಂತ ಆದೇಶಿಸಿದೆ. ಅಂದ್ರೆ ಸಂಪತ್ತು ಎಲ್ಲಿಂದ ಬಂದಿದೆಯೋ ಅದೇ ಮೂಲ ಉದ್ದೇಶಗಳಿಗೆ ಮರಳಿ ಹೋಗ್ಬೇಕು. ಕೊನೆಯಲ್ಲಿ ನಮ್ಮ ಮುಂದೆ ಒಂದು ಮೂಲಭೂತ ಪ್ರಶ್ನೆ ಉಳಿಯುತ್ತೆ. ಆಧುನಿಕ ಭಾರತದಲ್ಲಿ ದೇವರ ಹೆಸರಲ್ಲಿರೋ ಈ ಅಪಾರ ಸಂಪತ್ತು ಕೇವಲ ಪೂಜೆಗೆ ಸೀಮಿತವಾದ ಒಂದು ಪವಿತ್ರ ನಿಧಿಯೇ, ಅಥವಾ ಇದನ್ನ ದೇಶದ ಅಭಿವೃದ್ಧಿಗೆ ಬಳಸಬಹುದಾದ ಒಂದು ದೊಡ್ಡ ಸಾಮಾಜಿಕ ಬಂಡವಾಳವೇ? ಇದರ ನಿಜವಾದ ಉದ್ದೇಶವೇನು ಅನ್ನೋ ಚರ್ಚೆ ಮುಂದೆಯೂ ಮುಂದುವರಿಯಲಿದೆ.